ನಮಸ್ಕಾರ. ಲೋಕದರ್ಶನಕ್ಕಾಗಿ ಸುನೀತಾ ದೇಸಾಯಿ. ಭಾರತದ ಆಧ್ಯಾತ್ಮಿಕ ಲೋಕದ ನಕ್ಷತ್ರ ಶ್ರೀ ಶಂಕರಾಚಾರ್ಯರ ಜಯಂತಿ ಉತ್ಸವ ಬೆಳಗಾವಿಯಲ್ಲಿ ನಡೀತಾ ಇದೆ. ಗುರುಪ್ರಸಾದ ನಗರದ ಶ್ರೀ ದತ್ತ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿತ್ತು. मित्रश्यं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति असतो मा सद्गमय मृतो मा मृतङ्गमय ಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಗಣ್ಯಮಾನ್ಯರೇ, ಗುರು ಹಿರಿಯರೇ, ಜ್ಞಾನಿಗಳೇ, ಪೂಜ್ಯರೇ, ತಾಯಂದಿರೇ, ಎಲ್ಲರಿಗೂ ಶ್ರೀ ಶಂಕರ ಜಯಂತಿಯ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳು. ಇವತ್ತಿನ ದಿವಸ ಆ ಭಗವತ್ಪಾದರ ಒಂದು ದೊಡ್ಡ ಕೃಪೆ, ಅವರ ಚಿಂತನೆಯನ್ನು, ಅವರ ಸಾಧನೆಯನ್ನು ನೆನೆಯುವಂತಹ ಒಂದು ಮಹಾಪುಣ್ಯಕರವಾದಂತಹ ಒಂದು ಸಂದರ್ಭ. ಪಾವನಕರವಾದಂತಹ ಭರತ ಪುಣ್ಯಭೂಮಿ, ಅಸಂಖ್ಯಾತ ಅನಂತ ಜ್ಞಾನಿಗಳಿಗೆ, ಸಾಧಕರಿಗೆ ಜನ್ಮನಿತ್ತಿದ್ದಾಳೆ ಭಾರತ ಮಾತೆ. ಅಂಥದೇ ಒಂದು ಕಾಲಘಟ್ಟ. ಸುಮಾರು 1200 ವರ್ಷಗಳ ಹಿಂದೆ ಭಾರತದ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಪ್ರಾಂತದಲ್ಲಿ, ಈಗಿನ ಕೇರಳ ರಾಜ್ಯದ ಕಾಲಟಿ ಎಂಬಲ್ಲಿ ಶ್ರೀ ಶಂಕರಾಚಾರ್ಯರ ಜನ್ಮವಾಯಿತು. ಶಿವಗುರು ಹಾಗೂ ಆರ್ಯಾಂಬ ಅನ್ನುವಂತಹ ಶಿವಭಕ್ತರ ಪುಣ್ಯೋದರದಲ್ಲಿ ಶಂಕರಾಚಾರ್ಯರ ಜನ್ಮವಾಯಿತು. ಶಂಕರಾಚಾರ್ಯರ ಜನ್ಮ ಕಾಲದಲ್ಲಿ ಭಾರತ ಪುಣ್ಯಭೂಮಿಯಾಗಿದ್ದರೂ ಕೂಡ ಕೆಲವೊಂದು ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ತಾಕಲಾಟ ಅನ್ನುವಂಥದ್ದು ನಿರ್ಮಾಣವಾಗಿ, ಜನರಲ್ಲಿ ಜಾಟಿ ಅನ್ನುವಂಥದ್ದು ಉತ್ಪನ್ನವಾಗಿ, ನಮ್ಮ ಭಾರತೀಯ ಪರಂಪರೆ ಏನಿದೆ, ಸಂಸ್ಕೃತಿ ಏನಿದೆ, ಅದರ ಉತ್ತುಂಗ ಸ್ಥಿತಿ ಏನಿದೆ ಅನ್ನುವಂಥದ್ದನ್ನೆಲ್ಲ ಜನರು ಮರೆತು ಕೇವಲ ಲೌಕಿಕದ ಕಡೆಗೆ
ಮನಸ್ಸು ಮಾಡಿ ತಮ್ಮ ಜೀವನವನ್ನು ಸವಿಸುವಂತಹ ಒಂದು ಕಾಲಘಟ್ಟ ಇತ್ತು. ಆವಾಗ ಜ್ಞಾನಿಗಳಿಗೆ ಅನಿಸ್ತು ಇದರಲ್ಲಿ ಏನಾದರೂ ಒಂದು ಬದಲಾವಣೆ ಆಗಲೇಬೇಕು. ಆವಾಗ ಶ್ರೀಶಂಕರರು ಅವತಾರವೆತ್ತಿ ಕೇವಲ ತಮ್ಮ 32 ವರ್ಷ ವಯಸ್ಸಿನ ಈ ಅವಧಿಯಲ್ಲಿ ಅಸೇತು ಹಿಮಾಚಲವಾಗಿ ಸಂಚರಿಸಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆಗೆ 4 ಪೀಠಗಳನ್ನು ಸ್ಥಾಪಿಸಿ ಜನರ ಮನಸ್ಸಿನಲ್ಲಿರುವಂತಹ ದ್ವಂದ್ವಗಳನ್ನು ಹೋಗಲಾಡಿಸಿ ಅವರಿಗೊಂದು ನಿರ್ದಿಷ್ಟ ಗುರಿಯನ್ನು ತೋರಿಸಿ ಅದ್ವೈತ ಮತವನ್ನು ಸ್ಥಾಪಿಸಿ ಸಮತ್ವವನ್ನು ಎಲ್ಲರಿಗೂ ತೋರಿಸಿಕೊಟ್ಟು ನನ್ನ ಆತ್ಮದಲ್ಲಿರೋನೇ ನಿನ್ನ ಆತ್ಮದಲ್ಲಿಯೂ ಇದ್ದಾನೆ, ಕೇವಲ ಮನುಷ್ಯರ ಆತ್ಮವಂತಲ್ಲ, ದ್ವಿಪದೇ ಚತುಷ್ಪದೇ ಪ್ರಾಣಿಗಳಲ್ಲಿಯೂ ಕೂಡ, ಪಕ್ಷಿಗಳಲ್ಲಿಯೂ ಕೂಡ ಇರುವಂತಹ ಎಲ್ಲರಲ್ಲೂ ಇರುವಂತಹ ಆತ್ಮವು ಒಂದೇ ಅನ್ನುವಂತಹ ಒಂದು ಅದ್ವೈತ ಸಿದ್ಧಾಂತವನ್ನು ನಮಗೆ ತೋರಿಸಿಕೊಟ್ಟಂತಹ ಜಗದ್ಗುರುಗಳು ಆದಿಶಂಕರಾಚಾರ್ಯ. 5ನೇ ವರ್ಷಕ್ಕೆ ಅವರದ್ದು ಉಪನಯನವಾಗ್ತದೆ. 8ನೇ ವರ್ಷಕ್ಕೆ ಗುರುಗಳನ್ನು ಹುಡುಕುತ್ತಾ ಹೋಗ್ತಾರೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಷ್ಟೇ ಜ್ಞಾನಿಯಾದರೂ ಕೂಡ ಭಗವಂತನೇ ಅವತಾರ ತೆಗೆದುಕೊಂಡ್ರೂ ಕೂಡ ಅವನು ಗುರುವಿನ ಹತ್ತಿರ ವಿದ್ಯೆಯನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಥ. ಆ ರೀತಿಯಾಗಿ ಅವರು ಅಲ್ಲಿಂದ ಈಗಿನ ಮಧ್ಯಪ್ರದೇಶದಲ್ಲಿರುವಂತಹ ನರ್ಮದಾ ತೀರದಲ್ಲಿರುವಂತಹ ಗೋವಿಂದ ಪಾದಾಚಾರ್ಯ ಹತ್ತಿರ ಶಿಷ್ಯತ್ವವನ್ನು ಸ್ವೀಕರಿಸಲಿಕ್ಕೆ, ಆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಅಲ್ಲಿಗೆ ಹೋಗ್ತಾರೆ. ಸ್ವತಃ ಮಹಾಜ್ಞಾನಿಯಾಗಿದ್ದರೂ ಕೂಡ ಗುರುವನ್ನು ಅರಸುತ್ತಾ ಹೋಗ್ತಾರೆ. ಅಂಥ ಜ್ಞಾನಿಗೆ ಎಂಥ ಗುರು ಸಿಗಬೇಕು? ಗುರುಗಳು ಸಾಕಷ್ಟು ಇರ್ತಾರೆ, ಆದರೆ ಪ್ರತ್ಯಕ್ಷ ಈಶ್ವರನ ಅವತಾರವೇ ಆಗಿರುವಂತಹ ಮಹಾಜ್ಞಾನಿ ಆಗಿರುವಂತಹ ಶಂಕರರಿಗೆ ಜ್ಞಾನವನ್ನು ಇತ್ತು ಆ ಗುರುಪದವಿಯನ್ನು ಪಡೆಯುವಂತಹ ಆ ಜ್ಞಾನಿ ಯಾವ ರೀತಿಯಾಗಿರ್ಬೇಕು? ಶಂಕರಾಚಾರ್ಯರು ಅಲ್ಲಿ ಹೋಗ್ತಾರೆ, ಆ ಗುಹೆಗೆ ಪ್ರದಕ್ಷಿಣೆ ಹಾಕ್ತಾರೆ. ಗುರುಗಳಿರುವಂತಲ್ಲಿ ಹೊರಗಡೆ ಕಾಯ್ತಾರೆ. ಗುರುಗಳು ಅಲ್ಲಿಂದ ಜ್ಞಾನದೃಷ್ಟಿಯಿಂದ ನೋಡ್ತಾರೆ, ಒಬ್ಬ ಶಿಷ್ಯ ಬಂದಿದ್ದಾನೆ ಅಂತ ಹೇಳಿ. ಆದರೆ ಗುರುಗಳು ಕೂಡ ಹಾಗೇ ಶಿಷ್ಯತ್ವವನ್ನು ಸ್ವೀಕಾರ ಮಾಡುವುದಲ್ಲ, ಅದನ್ನು ಪರೀಕ್ಷೆ ಮಾಡಬೇಕು. ಈಗೆಲ್ಲ ಇದೆಯಲ್ಲ CET ಎಂಟ್ರನ್ಸ್, ಆ ರೀತಿಯಾಗಿ ಪರೀಕ್ಷೆ ಮಾಡ್ತಾರೆ ಶಂಕರಾಚಾರ್ಯರಿಗೆ. ನೀನು ಶಿಷ್ಯತ್ವವನ್ನು ಸ್ವೀಕರಿಸಲಿಕ್ಕೆ ಇಲ್ಲಿ ಬಂದಿದ್ದೀಯಾ, ಆದರೆ ನಿನ್ನ ವಿದ್ವತ್ತನ್ನು ನಾನು ಪರೀಕ್ಷೆ ಮಾಡಬೇಕಾಗಿದೆ ಅಂತಂದಾಗ ಅವರು ವಿಷ್ಣು ಸಹಸ್ರನಾಮಕ್ಕೆ ಕೇವಲ 3 ದಿನದಲ್ಲಿ ಭಾಷೆಯನ್ನು ಬರೆದು ತೋರಿಸ್ತಾರೆ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಬೆಳಗಾವಿಯವರ ಒಂದು ಸಂಯುಕ್ತಾಶ್ರಯದಲ್ಲಿ ಇಂದು ನಾವು ಆದಿಗುರು ಶ್ರೀ ಶಂಕರಾಚಾರ್ಯರ ಜಯಂತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದೊಂದು ಬಹಳಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಯಾಕೆ ನಮ್ಗೆ ಅರ್ಥಪೂರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಶಂಕರಾಚಾರ್ಯ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರಾಕೇಶ್ ದೇಶಪಾಂಡೆ ಸರ್ ಅವರೇ, ಶ್ರೀ ಚಿದಾನಂದ ಮುನವಳ್ಳಿ ಸರ್ ಅವರೇ, ಚಿದಂಬರ್ ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿ ಬಹಳಷ್ಟು ಸರಳವಾಗಿ ಶಂಕರಾಚಾರ್ಯರ ಜೀವನದ ಮಹತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ವಿಚಾರಧಾರೆಗಳನ್ನು ಅವರು ಬಹಳಷ್ಟು ಅರ್ಥಪೂರ್ಣವಾಗಿ ಹೇಳಿದರು. ಪ್ರತಿಯೊಂದು ಪೂಜಾ ಕಾರ್ಯವಿಧಾನಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಇದು ಏನಪ್ಪ ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ ಮತ್ತು ಸಂಸ್ಕಾರ. ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥದ್ದೇ ಸಂಸ್ಕಾರ. ನಮ್ಮ ಪರಂಪರೆ ಉಳಿಬೇಕಾಗಿದೆ, ನಮ್ಮ ಸಂಸ್ಕಾರ ಉಳಿಬೇಕಾಗಿದೆ. ನಮ್ಮ ಸಂಸ್ಕಾರ ಉಳಿದು ಅಂತಂದ್ರೆ ನಮ್ಮ ದೇಶ ಉಳಿದಂತೆ, ಹೌದಲ್ರಿ? ಎಲ್ಲಿ ಉಳಿದಪ್ಪ ಅಂತಂದ್ರೆ ಆ ಸಂಸ್ಕಾರ ಪರಂಪರೆ ನಮ್ಮ ಶಂಕರಾಚಾರ್ಯರ ಮಾತುಗಳಲ್ಲಿದೆ. ಆ ಮಾತುಗಳಲ್ಲಿರುವ ಅಂಶಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಅದು ಉಳಿಲಿಕ್ಕೆ ಸಾಧ್ಯ ಇದೆ. ಇಂತಹ ಜಯಂತಿಗಳನ್ನು ನಾವು ಆಚರಣೆ ಮಾಡಿದ್ದು ಸಾರ್ಥಕ ಆಗುತ್ತೆ. ನಾವು ಏನೆಲ್ಲ ಕೊಡಿಸ್ಬೋದು ಮಕ್ಕಳಿಗೆ, ಜಗತ್ತನ್ನು ಆಕರ್ಷಣೆಯನ್ನು ಮಾಡುವಂಥ ಎಲ್ಲ ವಸ್ತುಗಳನ್ನ ಕೊಡಿಸ್ಬೋದು, ಆದರೆ ಸಂಸ್ಕಾರ ಪರಂಪರೆಗಳನ್ನು ರೊಕ್ಕ ಕೊಟ್ಟು ಕೊಡುವಂಥದ್ದು ಅಲ್ಲ. ಅದು ಏನಪ್ಪ ಅಂತಂದ್ರೆ ಹಿರಿಯರಾದಂಥವರು ಮಕ್ಕಳಿಗೆ ತಿಳಿಸಿ ಕೊಟ್ಟಾಗ ಮಾತ್ರ ಅದು ಬರುವಂಥದ್ದು, ಅದು ಸಂಸ್ಕಾರ.